ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸುಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕಳವಳಕ್ಕೆ ಕಾರಣ ಆಗ್ತಾ ಇದೆ. ಅದು ಇನ್ಕ್ರೀಸ್ ಆಗ್ತಾ ಇರುವಂತ ವೇಗ. 5 ದಿನಗಳ ಪಾಸಿಟಿವಿಟಿ ರೇಟು ಕಳವಳಕಾರಿಯಾಗಿದೆ. 145 ದಿನದ್ದು ಒಂದು ಲೆಕ್ಕ ಆದರೆ ಕಳೆದ 5 ದಿನದ್ದು ಮತ್ತೊಂದು ಲೆಕ್ಕ. 2025ರ ಜನವರಿ 1ರಿಂದ 25ರ ಮೇ 25ರವರೆಗೆ 98 ಪ್ರಕರಣಗಳು ದಾಖಲಾಗಿತ್ತು. ಆದರೆ ಕಳೆದ 5 ದಿನದಿಂದ ಟೆಸ್ಟಿಂಗ್ ಶುರು ಮಾಡಿದ್ದಾರೆ. ಇದರ ಪರಿಣಾಮ ಕೇಸುಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ. 269 5 ದಿನದಲ್ಲಿ ಪತ್ತೆಯಾಗಿರುವಂಥ ಕೇಸುಗಳು. ಇದು ಟೆಸ್ಟಿಂಗ್ ಜಾಸ್ತಿ ಮಾಡಿರೋ ಕಾರಣಕ್ಕಾಗಿಯೂ ಕೂಡ ಈ ಇನ್ಕ್ರೀಸ್ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಮೊದಲು ಟೆಸ್ಟಿಂಗ್ ಇರಲಿಲ್ಲ. ಯಾರು ಅವಶ್ಯಕತೆ ಇದೆಯೋ ಅವರನ್ನು ಮಾತ್ರ ಟೆಸ್ಟಿಗೆ ಒಳಪಡಿಸಲಾಗ್ತಾ ಇತ್ತು. ಈಗ ಹೆಂಗಾಗಿದೆ ಅಂತಂದರೆ ಗುಣಲಕ್ಷಣಗಳು ಕಂಡ ಕೂಡಲೇ ಟೆಸ್ಟಿಂಗ್ಗೆ ಒಳಪಡಿಸಲಾಗ್ತಾ ಇದೆ. ಟೆಸ್ಟಿಂಗ್ ಇನ್ಕ್ರೀಸ್ ಮಾಡಿದ ಕೂಡಲೇ ಕೇಸುಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಅಂಕಿಅಂಶವನ್ನು ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಸದ್ಯ ಕೇಸುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ. ಇನ್ನು ದಿನ ಯಾವ ದಿನ ಎಷ್ಟೆಷ್ಟು ಟೆಸ್ಟ್ ಆಗಿದೆ, ಅದರಲ್ಲಿ ಎಷ್ಟು ಕೇಸುಗಳು ಪತ್ತೆಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಶುಕ್ರವಾರ ಟೆಸ್ಟಿಂಗ್ 367 ಆಗಿದೆ. ಸಕ್ರಿಯ ಅಂತಂದರೆ ಆಲ್ರೆಡಿ ಯಾರು ರೋಗದಿಂದ ಬಳಲ್ತಾ ಇದ್ದಾರೋ ಅಥವಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರ ಲೆಕ್ಕ ಅದು. ಟೆಸ್ಟಿಂಗ್ ಆಗಿರೋ 191, ಟೆಸ್ಟಿಂಗ್ ಆಗಿರೋದು ಮಂಗಳವಾರ 381, ಪತ್ತೆಯಾಗಿರೋ ಕೇಸು 36. ಅಲ್ಲಿಯವರೆಗೆ ಸಕ್ರಿಯ ಕೇಸ್ ಇದ್ದಿದ್ದು 100. ಇನ್ನು ಬುಧವಾರ 395 ಕೇಸು ಟೆಸ್ಟ್ ಮಾಡಿದ್ದಾರೆ, 40 ಕೇಸ್ ಪತ್ತೆಯಾಗಿದೆ. ಇದರಲ್ಲಿ ಗುರುವಾರ 253 ಟೆಸ್ಟ್ ಆಗಿದೆ, RT-PCR. ಇದರಲ್ಲಿ 42 ಕೇಸ್ ಪತ್ತೆಯಾಗಿದೆ. ಶುಕ್ರವಾರ 367, ಅದರಲ್ಲಿ 114 ಕೇಸ್ ಪತ್ತೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.